ನಿಕ್ಕೋಟಿ ರಬಡಿ ಬಂಗಾಲ್ ಸ್ವೀಟ್ ರೆಸಿಪಿ ಹೇಳ್ಕೊಡ್ತೀನಿ. 1 ಲೀಟರ್ ಹಾಲು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಬಾಯ್ಲ್ ಆದಿಂದೆ ಒಂದು ಅರ್ಧ ನಿಮಿಷ ಬಿಟ್ಟು 1 ಚಮಚ ವಿನೆಗರ್ 2 ಚಮಚ ನೀರು ಹಾಕೊಂಡು ಈ ರೀತಿ ನಾನು ಹಾಲು ಹೊಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ಇಟ್ಕೊಂಡು ನೀರೆಲ್ಲ ಜಾನಿಸ್ಕೋಬೇಕು. ಸ್ವಲ್ಪ ನೀರು ಹಾಕೊಂಡು ಈ ರೀತಿ ತೊಳ್ಕೋಬೇಕು. ನೋಡಿ ಈ ರೀತಿ ಎಲ್ಲ ನೀರು ತಕ್ಕೊಂಡಿದ್ದೀನಿ. ಇದು ಛೇನಾ ಅದೆಲ್ಲ ಕೈಲೇ ಈ ರೀತಿ ತಿಕ್ಕೊಂಡು ಮೆತ್ತಗೆ ಮಾಡ್ಕೋಬೇಕು. ನೋಡಿ ಈ ರೀತಿ ಮೆತ್ತಗಾಗಬೇಕು. 100 ಗ್ರಾಮ್ ಖವಾ ತಗೊಂಡಿದ್ದೀನಿ. ಅದನ್ನು ಈ ರೀತಿ ಮೆತ್ತಗಾಗಿ ಮಾಡ್ಕೊಂಡಿದ್ದೀನಿ. 2 ಚಮಚ ಮೈದಾ ಹಾಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ, 1 ಪಿಂಚದಷ್ಟು ಬೇಕಿಂಗ್ ಪೌಡರ್ ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಆದಿಂದ ಈ ರೀತಿ ಉಂಡೆ ಮಾಡ್ಕೋಬೇಕು. ಎಣ್ಣೆ ಕಾಯ್ಲಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಹಾಕ್ಕೊಂಡು ಗ್ಯಾಸ್ ಸ್ಲೋ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. 1 ಕಪ್ ಸಕ್ಕರೆ 1 ಕಪ್ ನೀರು ಹಾಕ್ಕೊಂಡು ಅನ್ನ ಮಾಡ್ಕೋಬೇಕು. ಸ್ವಲ್ಪ ಸ್ಯಾಫ್ರನ್ ಹಾಕ್ಕೊಂಡಿದ್ದೀನಿ. 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಅಂಟು ಆಗೋದು ತನಕ ಚಾಸಣಿ ಮಾಡ್ಕೋಬೇಕು. ನೋಡಿ ಚಾಸಣಿ ರೆಡಿ ಆದಿಂದೆ ಈ ರೀತಿ ಸ್ವಲ್ಪ ತಣ್ಣಗಾದಿಂದೆ ನಾನು ಇದರೊಳಗೆ ಗುಲಾಬ್ ಜಾಮೂನ್ ಹಾಕ್ಕೊಂಡಿದ್ದೀನಿ. ನೋಡಿ ಮೊದಲೇ ರಬಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನೋಡಿ ಈ ರೀತಿ ರಬಡಿ ಜೊತೆ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.